ಏನ್ ಯೋಚನೆ ಮಾಡ್ತಾ ಇದ್ಯಾ? ಸಂಸ್ಕೃತ ಕಲೀಲೋ ಬೇಡ್ವೋ ಅಂತ. ಇಷ್ಟು ಸಡನ್ ಆಗಿ ಡಿಸಿಷನ್ ಏನಕ್ಕೆ ಚೇಂಜ್ ಆಯ್ತು? ನಿನ್ನೆ ನಾನು ಲ್ಯಾಪ್ಟಾಪ್ ತಗೊಂಡು ಇಂಟರ್ನೆಟ್ ಅಲ್ಲಿ ಸಂಸ್ಕೃತ ಪಾಠಗಳನ್ನ ಕಲಿತಿದ್ದೆ ಅಲ್ವಾ? ಎಲ್ಲ ಗೊತ್ತಿದ್ದು ಕೇಳ್ತಿದ್ದೀರಲ್ಲ ಚಿಕ್ಕ ಯಜಮಾನ್ರೆ. ದೊಡ್ಡತ್ತೆ ಆತ್ಮ ಬಂದು ನಾಮ ಇಟ್ಕೊಂಡ್ ಬಂದಿದ್ದ ಒಬ್ಬ ವ್ಯಕ್ತಿಯನ್ನ ಪೆಟ್ಗೆ ತಗೊಂಡ್ ಹೊಡೆದ್ರಲ್ಲ. ಸಂಸ್ಕೃತ ಬರಲಮ್ಮ ತಾಯಿ ಅಂತ ಅವನ್ ಕೈ ಮುಗ್ದು ಓಡೋಗಿದ್ದಕ್ಕೆ ಸರಿ ಹೋಯ್ತು. ಅದೇ ನೀನಾದ್ರೆ ಬರೋ ಸಂಸ್ಕೃತನೇ ಹೇಳ್ಬಿಡ್ತೀಯ. ಆಗ ದೊಡ್ಡಮ್ಮ ನಿನ್ನ ಚಿಕ್ಕ ಪೆಟ್ಟಿಗೆಲ್ಲ ದೊಡ್ಡ ದೊಣ್ಣೆ ತಗೊಂಡೇ ಹೊಡೆದ್ಬಿಡ್ತಾರೆ. ಅಯ್ಯೋ, ಒಂದೇ ಏಟಿಗೆ ಸುಮ್ನಾಗ್ತಾರಾ? ಇಲ್ವೇ? ನಿನ್ ಕಾಲ್ಗೆ, ನಿನ್ ಮೂಗುಗೆ, ನಿನ್ ತಲೆಗೆ ಹೀಗೆ ಒಂದ್ 30 ಏಟ್ ಹೊಡೆದು ಒಂದ್ ಮೂಲೆಯಲ್ಲಿ ಬಿದ್ದಿರೋ ಹಾಗೆ ಮಾಡ್ತಾರೆ. ಈಗ ಸುಮ್ನೆ ಇರಿ ನೀವು. ಇಮ್ಯಾಜಿನ್ ಮಾಡ್ಕೊಂಡ್ರೆ ಭಯ ಆಗುತ್ತೆ. ಅದಕ್ಕೆ ಹೇಳೋದು, ನಮ್ದಲ್ದೇ ಇರೋದಕ್ಕೋಸ್ಕರ ಪ್ರಯತ್ನ ಪಡೋದು ಅಂದ್ರೆ ಅದು ಪಾಪ ಮಾಡ್ದಂಗೆ. ಮತ್ತೆ ಬೆಲೆ ಬಾಳೋ ಪಂಚಕಮಣಿನ ಹೇಗ್ ತರೋದು? ಹೊರಗೆ ಹೋಗಿ ತರಕಾರಿ ತಗೊಂಬರಕ್ಕಾಗಲ್ಲ, ನಿನಗೆ ಪಂಚಕಮಣಿ ಬೇಕಾ? ನನಗೆ ಅಂತಲ್ಲ ರೀ, ಎಲ್ರಿಗೂ ಅದರಿಂದ ಉಪಯೋಗ ಆಗತ್ತೆ. ಅಯ್ಯಯ್ಯೋ, ನೀನ್ ತೀರ್ಥ ತಗೊಂಡ್ಮೇಲೆ ಕೈಯಲ್ಲಿರೋ ನೀರು ಒಣಗಕ್ಕೂ ಮುಂಚೆ ತಕ್ಷಣ ತೊಳ್ಕೋತ್ಯಾ. ಯಾಕೆ? ಸ್ವಲ್ಪ ಜಿಡ್ಡಿರತ್ತೆ ಅಂತ. ರಿಯಾಲಿಟಿಲಿ ಹಾಗಲ್ಲ. ಎಲ್ಲಿ ಯಾವ್ದೋ ಬೆಕ್ಕೋ ಅಥವಾ ನಾಯಿನೋ ಬಂದು ನಿನ್ ಕೈ ನೆಕ್ಬಿಡುತ್ತೆ ಅಂತ. ಚಿಚಿ, ಹಾಗ್ ಕೂಡ ಅದಕ್ಕೆ ಖುಷಿಯಾಗಿರಕ್ ಬಿಡಲ್ಲ ಅಲ್ವಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ 100 ರೀತಿಲಿ ಬಿಡಿಸಿ ಹೇಳ್ತೀನಿ. ಆದ್ರೆ ನೀನ್ ಮಾಡೋ ಕೆಲ್ಸಕ್ಕೆ ಅರ್ಥನೇ ಇಲ್ಲ. ಸುಮ್ನೆ ನೀನ್ ಕಷ್ಟ ತಂದ್ಕೊಳಕ್ ಹೋಗ್ಬೇಡ. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನನಗ್ ಬುದ್ಧಿ ಹೇಳ್ತಿದ್ದೀರಾ, ಆದ್ರೆ ನಿಮ್ ದೊಡ್ಡಮ್ಮನ್ ಬಗ್ಗೆ ಮಾತ್ರ ನೀವೇನೂ ಹೇಳ್ತಿಲ್ಲ. ಅವ್ರ ಬಗ್ಗೆ ಇತಿಹಾಸ ಹೇಳುತ್ತೆ. ಅದಲ್ಲ ರೀ ನಾನ್ ಹೇಳಿದ್ದು. ಅದು ಸಂಸ್ಕೃತ ಗೊತ್ತಿರೋ ಅವರು ಆತ್ಮದ ರೂಪದಲ್ಲಿ ಬಂದು ಹೆದರ್ಸ್ಬಿಟ್ಟು ಹೋದ್ರೆ ಹೊರತು ಅವ್ರ ಸೊಸೆ ತಮ್ಮ ಮಗನ್ ನೋವು ನೋಡಿ ಒದ್ದಾಡ್ತಿದ್ದಾಳೆ ಅಂತ. ಅತ್ತೆ ಆದ ಅವರು ಅವ್ರ ಮಗನ ಆರೋಗ್ಯಕ್ಕೋಸ್ಕರನಾದ್ರೂ ಆ ಪೇಪರ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದಿ ಅರ್ಥ ಆಗೋ ತರ ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ಲ. ಈಗ ಹೇಳ್ಬಾರ್ದು ಅನ್ಕೊಂಡ್ರೇನೋ. ಟೈಮ್ ನೋಡ್ತಾ ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಇಲ್ಲಿ. ದಿನ ದಿನಕ್ಕೂ ವಿಶಾಲ್ ಭಾವನ್ ನೋವು ಜಾಸ್ತಿ ಆಗ್ತಾ ಇದೆ.